ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಅನ್ವಯ ಸುಮಾರು 50,432 ಹುದ್ದೆಗಳನ್ನು ಹಳೆ ಪದ್ಧತಿಯಲ್ಲೇ ಭರ್ತಿ ಮಾಡಲು ಮುಂದಾಗಿರುವುದನ್ನು ಖಂಡಿಸಿ ತಾಲೂಕಿನ ಹಾನಗಲ್ ಸಮೀಪದ 150A ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಸೋಮವಾರ ಮಾದಿಗ ಮಹಾಸಭಾ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿದರು. ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ GT ನಾಗಭೂಷಣ್ ಮಾತನಾಡಿ, ಕಳೆದ 30 ವರ್ಷಗಳಿಂದಲೂ ಒಳ ಮೀಸಲಾತಿ ಜಾರಿಯಾಗಿ ನಾವು ಹೋರಾಟ ಮಾಡುತ್ತಿದ್ದೇವೆ. ಒಳ ಮೀಸಲಾತಿ ಜಾರಿಯಾಗಿದ್ದರೂ ಸಿಎಂ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ನಲ್ಲಿ 56,432 ಹುದ್ದೆಗಳನ್ನು ಭರ್ತಿ ಮಾಡುವ ತೀರ್ಮಾನ ಕೈಗೊಂಡಿದ್ದಾರೆ. ಒಳ ಮೀಸಲಾತಿ ಅನ್ವಯವಾಗುವ ರೀತಿಯಲ್ಲಿ ಹುದ್ದೆಗಳನ್ನು ತುಂಬಬೇಕು, ಇಲ್ಲವಾದಲ್ಲಿ ನಾವು ನಿರಂತರ ಹೋರಾಟ ಮಾಡುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಮಾದಿಗ ಸಮುದಾಯದ ಮತಗಳನ್ನು ಪಡೆದು ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಮಾದಿಗ ಸಮುದಾಯಕ್ಕೆ ಮೀಸಲಾತಿ ವಿಷಯದಲ್ಲಿ ಅನ್ಯಾಯ ಮಾಡುತ್ತಿದೆ. ಸರ್ಕಾರದಲ್ಲಿನ ಮಾದಿಗ ಸಮುದಾಯದ ಶಾಸಕ ಸಚಿವರು ಸಮುದಾಯಕ್ಕೆ ಬೆಂಬಲ ನೀಡಿ ಒಳ ಮೀಸಲಾತಿ ಕೊಡಿಸಲು ಸಾಧ್ಯವಾಗದಿದ್ದರೆ ಕೂಡಲೇ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ನೀಡಿ ನಮ್ಮೊಂದಿಗೆ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಎಂದು ಅವರು ಒತ್ತಾಯಿಸಿದರು. ಮುಖಂಡ G ಶ್ರೀನಿವಾಸ ಮೂರ್ತಿ ಮಾತನಾಡಿ, ಮಾದಿಗ ಸಮುದಾಯಕ್ಕೆ ನ್ಯಾಯ ಒದಗಿಸಲು ಸರ್ಕಾರದಲ್ಲಿನ ಮಾದಿಗ ಸಮುದಾಯದ ಶಾಸಕ ಮಂತ್ರಿಗಳು ಅಧಿಕಾರದ ಆಸೆಗಾಗಿ ಸಮುದಾಯವನ್ನು ಬಲಿ ನೀಡಬಾರದು. ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಮುಂದಿನ ದಿನದಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದರು. ಪ್ರತಿಭಟನಾ ಸ್ಥಳದಲ್ಲಿ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ನೀಡಲಾಗಿತ್ತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲ ಸಮಯ ವಾಹನಗಳ ಸಂಚಾರವು ಅಸ್ತವ್ಯಸ್ತವಾಗಿತ್ತು. ರಾಷ್ಟ್ರೀಯ ಹೆದ್ದಾರಿಯಲ್ಲಿಯೇ ಮಲಗಿ ಪ್ರತಿಭಟನೆ ನಡೆಸಲು ಮುಂದಾದ ಕೆಲವು ಮುಖಂಡರುಗಳನ್ನು ಪೊಲೀಸ್ ಮನವೊಲಿಸಲು ಹರಸಾಹಸ ಮಾಡಿದ್ದು ಕಂಡುಬಂತು. ವರದಿಗಾರ ರುದ್ರೇಶ್, ZED TV, ಮೊಳಕಾಲ್ಮೂರು. ಕಣ್ಣೊರೆಸುವಂತ ತಂತ್ರವನ್ನ ಮಾಡ್ತಾರೆ. ನಾವು ಈ ಮೂಲಕ ಒತ್ತಾಯ ಮಾಡ್ತೀವಿ. ಮೊಟ್ಟ ಮೊದಲನೇದಾಗಿ ನಾವು ಆಗ್ರಹ ಪಡಿಸ್ತೀವಿ, ನಮ್ಮ ಸಮುದಾಯದ ಮಂತ್ರಿಗಳಾಗಿರ್ತಕ್ಕಂಥ RB ತಿಮ್ಮಾಪುರ್ ಅವರು, KH ಮುನಿಯಪ್ಪನವರು ಮತ್ತು ಬೋರ್ಡ್ ಚೇರ್ಮನ್ಗಳಾಗಿರ್ತಕ್ಕಂಥ ಮುಂಡ್ರಿಗಿ ನಾಗರಾಜ್ ಅವರು, GS ಮಂಜುನಾಥ್ ಅವರು, T ರಘು ಅವರು, ಇವರು ಮೊದಲು ಈ ಸರ್ಕಾರದಿಂದ ಹೊರಗಡೆ ಬರಬೇಕು. ನಿಮಗೆ ಸಾಮಾಜಿಕವಾಗಿ ಸಮುದಾಯ ಬಗ್ಗೆ ಕಳಕಳಿ ಇರೋದಾದ್ರೆ ಮೊದಲು ಹೊರಗಡೆ ಬನ್ನಿ. ಇಂಥ ನಾಲಾಯಕ ಸರ್ಕಾರದ ಜೊತೆ ನೀವು ಕೈ ಜೋಡಿಸಬೇಡ್ರಿ. 30 ವರ್ಷಗಳ ಕಾಲ ತನ್ನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ ಈ ಸಮುದಾಯದ ಜನ. ನಾವು ಯಾರ ಆಸ್ತಿಯನ್ನು ಕೂಡ ಕೇಳ್ತಾ ಇಲ್ಲ. ನಮಗೆ ಬರಬೇಕಾಗಿರುವಂತ ಪಾಲು 6 ಕೊಡ್ಬೇಕಂದಿರ 6 ಕೊಟ್ಟು ಉಳಿಕೆನೆಲ್ಲವನ್ನು ಕೂಡ ಅವರೆಲ್ಲರೂ ಬೇಡ ಒಳ ಮೀಸಲಾತಿ ಅಂತ ಹೇಳ್ತಾರಲ್ಲ, ಉಳಿಕೆ ಎಲ್ಲ ಸಮುದಾಯಗಳು ಒಗ್ಗಟ್ಟಾಗಿದ್ದು ಬಿಡಲಿ, ನಮ್ಗೆ 6% ಮಾತ್ರ ಕೊಡ್ಲಿ. ಇಂಥ ನಾಟಕವನ್ನು ಬಿಟ್ಟು ಜಾರಿ ಮಾಡಬೇಕು. ಇಲ್ಲ ಅಂದ್ರೆ ನಿಮ್ಮನ್ನ ಯಾವ ರೋಡಲ್ಲಿ ಓಡಾಡೋದಕ್ಕೆ ಬಿಡಲ್ಲ. ಮಾದಿಗರ ಶಕ್ತಿ, ಮಾದಿಗರ ಪ್ರತಿಭಟನೆಯನ್ನು ನೀವು ಎದುರಿಸಬೇಕಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ರಾಜಕೀಯವಾಗಿ ಕೂಡ ಈ ಸಮುದಾಯ ನಿಮ್ಮ ಸರ್ಕಾರಕ್ಕೆ ಬುದ್ಧಿಯನ್ನು ಕಲಿಸುತ್ತೆ. ಎಚ್ಚರಗೊಂಡು ಏನು 54,000 ಹುದ್ದೆಗಳನ್ನು ತುಂಬ್ತಿರೋ ಒಳ ಮೀಸಲಾತಿಯನ್ನು ಅನುಸರಿಸಿ ತುಂಬಬೇಕಂತ ನಾವು ಈ ಮೂಲಕ ಆಗ್ರಹ ಪಡಿಸ್ತೀವಿ. ಹೋರಾಟ ನಿರಂತರವಾಗಿ ನಡೀತಾ ಇದೆ. ಇದು 30 ವರ್ಷಗಳ ಚಳವಳಿಯ ಹೋರಾಟ. ಒಳ ಮೀಸಲಾತಿ ಇವತ್ತೇನು ಜಾರಿಯಾದ್ರೂ ಸಹ ರಾಜ್ಯ ಸರ್ಕಾರ ಇವತ್ತು ಏಕಾಏಕಿ 1 ತಿಂಗಳೊಳಗಾಗಿ 56,000 ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತೇಳಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ತಗೊಂಡಿದ್ದಾರೆ. ಹಾಗಾಗಿ 56,000 ಹುದ್ದೆಗಳನ್ನು ತುಂಬೋದಾದ್ರೆ ನೀವು ಒಳ ಮೀಸಲಾತಿ ಅಡಿಯಲ್ಲಿ ಇವತ್ತು 56,000 ಹುದ್ದೆಗಳನ್ನು ತುಂಬಬೇಕಂತೇಳಿ ನಮ್ಮ ಹೋರಾಟ. ನೀವೇನಾದ್ರೂ 56,000 ಹುದ್ದೆಗಳನ್ನ ಒಳ ಮೀಸಲಾತಿ ಅನ್ವಯಿಸದೆ ಹೋದ್ರೆ ನಾವು ನಿರಂತರವಾಗಿ ಚಳವಳಿಯನ್ನ ಮುಂದುವರಿಸ್ತಾ ಇದ್ದೀವಿ. ಹಾಗಾಗಿ ನೀವು ಒಳ ಮೀಸಲಾತಿ ಅನ್ವಯಿಸದಲ್ಲಿ 56,000 ಹುದ್ದೆಗಳನ್ನು ಅನ್ವಯಿಸದೆ ಹೋದ್ರೆ ಒಳ ಮೀಸಲಾತಿ ವಿಚಾರವಾಗಿ ಹುದ್ದೆಗಳನ್ನ ಯಾವುದೇ ಕಾರಣಕ್ಕೂ ತುಂಬಾರ್ದು ಅಂತಕ್ಕಂಥ ನಮ್ಮ ಹೋರಾಟ. ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಮಾದಿಗ ಮತಗಳಿಂದ ಇವತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಅದರಲ್ಲಿರ್ತಕ್ಕಂಥ ನಮ್ಮ ಮಾದಿಗ ಸಚಿವರು ಸಹ ಒಳ ಮೀಸಲಾತಿ ಪರ ಹೋರಾಟ ಮಾಡಬೇಕೇನ ಯಥಾವತ್ತಾಗಿ ನಾವು ಅದನ್ನ ಯಾವುದೇ ರೀತಿ ಕೇಳಲ್ಲ. ಹಾಗಾಗಿ ನಮ್ಮ ಮಾದಿಗ ಸಚಿವರು ಮತ್ತು ಮಾದಿಗ ಶಾಸಕರು ಇವತ್ತೇನು ಸರ್ಕಾರದಲ್ಲಿ ಇದೀರಿ, ನೀವೆಲ್ಲರೂ ಸಹ ರಾಜೀನಾಮೆ ಕೊಟ್ಟು ಇವತ್ತು ಬೀದಿಗೆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ನೀವು ಸಹ ರಾಜೀನಾಮೆ ಕೊಟ್ಟು ನಮ್ಮ ಜೊತೆ ಹೋರಾಟಕ್ಕೆ ಬನ್ನಿ. ನಿಮ್ಮ ಕೈಲಾಗಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರದಲ್ಲಿ ತಾವು ಸಹ ಇರಬಾರ್ದು ಅಂತಕ್ಕಂಥ ಮಾತನ್ನು ನಾವು ನಿಮ್ಗೆ ನೇರವಾಗಿ ನಮ್ಮ ಹೋರಾಟ ತಿಳಿಸ್ತಿದ್ದೀವಿ.